ಎಲ್ಲ ಎಚ್.ಡಿ. ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ಕಳೆದ ವಿಡಿಯೋಗಳಲ್ಲಿ ನಾವು ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿಗಳಾದಂತಹ ಸವರ್ಣ ದೀರ್ಘ ಸಂಧಿಯನ್ನ ನೋಡಿದ್ವಿ. ಅದೇ ರೀತಿಯಾಗಿ ಎರಡನೇ ಸಂಧಿಯಾದಂತಹ ಗುಣಸಂಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಗುಣಸಂಧಿ ಅಂದ್ರೆ ಏನು? ಸ್ವಲ್ಪ ಸವರ್ಣ ದೀರ್ಘ ಸಂಧಿ ಹಾಗೂ ಗುಣಸಂಧಿಯ ನಡುವೆ ಸ್ವಲ್ಪ ನಿಮ್ಗೆ ಏನಾಗಬಹುದು, ಕನ್ಫ್ಯೂಸ್ ಆಗ್ಬಹುದು. ಆದ್ರೆ ಸೂತ್ರದ ಪ್ರಕಾರ ಸರಿಯಾಗಿ ನೀವು ತಿಳ್ಕೊಂಡ್ರೆ ಯಾವುದೇ ತರಹದ ಕನ್ಫ್ಯೂಸ್ ಆಗೋದಿಲ್ಲ ಅಂತ ಹೇಳೋದು. ಪೂರ್ವ ಪದದ ಕೊನೆಯಲ್ಲಿರುವ ಆ ಕಾರಗಳಿಗೆ ಅ ಅನ್ನುವಂತಹ ಕಾರಗಳಿಗೆ, ಇಲ್ಲಿ ಕಾರ ಅಂದ ತಕ್ಷಣ ಮತ್ತೆ ನೀವು ಬೇರೆ ಅರ್ಥವನ್ನ ತಿಳ್ಕೊಬೇಡ್ರಿ. ಕಾರ ಅಂದ್ರೆ ವರ್ಣ ಅಥವಾ ಅಕ್ಷರ ಅಂತ ಹೇಳ್ತೀವಿ ನಾವು. ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಎ ಕಾರವು, ಉ ಕಾರಗಳು ಪರವಾದರೆ ಓ ಕಾರವು, ರು ಕಾರಗಳು ಪರವಾದರೆ ಅರ್ ಕಾರವು ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಅಂತ ಹೇಳ್ತೀವಿ. ಏನ್ರಿ ಇದು? ಆ ಕಾರಕ್ಕ ಈ ಕಾರ ಬಂತು ಅಂದ್ರ ಏನ್ ಬರುತ್ತೆ? ಎ ಕಾರ ಬರುತ್ತ. ಉ ಕಾರ ಬಂತು ಅಂದ್ರ ಓ ಕಾರ ಬರುತ್ತೆ. ಆಮೇಲೆ ರು ಕಾರ ಬಂದಾಗ ಅರ್ ಕಾರ ಬರುತ್ತೆ. ಏನ್ರಿ ಮಿಸ್ ಇದು? ಹೌದು ಸರಿ. ಹಾಗಾದ್ರೆ ನಿಮ್ಗೆ ಸರಳವಾಗಿರುವಂತಹ ಒಂದು ಸೂತ್ರದ ಪ್ರಕಾರ ತಿಳ್ಕೊಳ್ಳೋಣ. ಯಾವ ತರ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಒಂದು ನಿಯಮದ ಪ್ರಕಾರ ಹೇಳ್ತಾ ಇದ್ದಾರೆ, ವ್ಯಾಖ್ಯೆಯ ಪ್ರಕಾರ. ಪೂರ್ವ ಪದದ ಕೊನೆಯಲ್ಲಿರುವ ಆ ಪದಗಳಿಗೆ ಅಂದ್ರೆ ಪೂರ್ವ ಪದ, ಇದು ಉತ್ತರ ಪದ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಕೊನೆಯ ಅಕ್ಷರ ಅ ಇತ್ತು ಅಂದ್ರ ಅಥವಾ ಆ ಇತ್ತು ಅಂದ್ರ ಉತ್ತರ ಪದಕ್ಕೆ ಏನ್ ಬರ್ಬೇಕಲ್ಲಿ? ಈ ಕಾರಗಳು ಬರ್ಬೇಕು. ಅಂದ್ರೆ ಇಲ್ಲಿ ಉತ್ತರ ಪದದಲ್ಲಿ ಈ ಕಾರ ಬರ್ಬೇಕು ಅಂದಾಗ ಅದು ಏನಾಗುತ್ತೆ? ಎ ಕಾರ ಬರುತ್ತೆ. ಹಾಗಾದ್ರೆ ಯಾವ ತರ ಬರುತ್ತೆ ಅಂತ ನೋಡೋಣ ನಾವು. ಸೂತ್ರ ನೋಡ್ರಿ. ಇಲ್ಲಿ ಆ ಕಾರಗಳಿಗೆ ಏನಂತ ಹೇಳ್ತಾರ? ಆ ಕಾರಗಳಿಗೆ ಈ ಕಾರಗಳು ಬರ್ಬೇಕು. ಅಂದ್ರೆ ಉತ್ತರ ಪದದಲ್ಲಿ ಈ ಅನ್ನೋದು ಬಂತು ಅಂದ್ರೆ ಅಲ್ಲಿ ಸಂಧಿ ಆಗುವಂತಹ ಸಂದರ್ಭದಲ್ಲಿ ಬರುವಂತಹದ್ದು ಯಾವುದು? ಎ ಕಾರ ಬರುತ್ತೆ. ಅದೇ ರೀತಿ ಆ ಕಾರಗಳಿಗೆ ಮತ್ತೆ ರಿಪೀಟ್ ಆ ಕಾರಗಳಿಗೆ ಹೇಳ್ತಾರ ಅವರು. ಉ ಕಾರಗಳು ಬಂದಾಗ ಉತ್ತರ ಪದದಲ್ಲಿ ಏನ್ ಬರ್ಬೇಕು? ಉ ಬಂತು ಅಂದ್ರ ಅಲ್ಲಿ ಏನ್ ಬರುತ್ತೆ? ಸಂಧಿ ಕಾರ್ಯ ಆದಂತಹ ಸಂದರ್ಭದಲ್ಲಿ ಓ ಕಾರ ಬರುತ್ತೆ. ಅದೇ ತರ ಆ ಕಾರಗಳಿಗೆ ಯಾವ್ದು ಬರ್ಬೇಕು? ರು ಕಾರಗಳು ಪರವಾದರೆ ಅಂದ್ರೆ ಬಂದರೆ, ಇಲ್ಲಿ ರು ಬಂತು ಅಂದ್ರೆ ಕೊನೆಗೆ ಅಲ್ಲಿ ಏನ್ ಬರುತ್ತೆ? ಅರ್ ಅನ್ನುವಂಥದ್ದು ಬರುತ್ತೆ ಅಂತ ಹೇಳಿ. ಇದು ಏನು? ವ್ಯಾಖ್ಯೆ, ಗುಣಸಂಧಿಯ ಒಂದು ವ್ಯಾಖ್ಯೆಯ ಪ್ರಕಾರ. ಆ ಕಾರಗಳಿಗೆ ಅಷ್ಟು ಸ್ವರಗಳೇ ಇದ್ದಾವೆ ಇಲ್ಲಿ. ಹಾಗಾಗಿ ಇದಕ್ಕೂ ಕೂಡ ಸ್ವರ ಸಂಧಿ ಅಂತಾನೆ ಹೇಳ್ತೀವಿ. ಅಲ್ಲಿ ನಮ್ಮ ಒಂದು ಸವರ್ಣ ದೀರ್ಘ ಸಂಧಿ ಏನಿತ್ತು? ಆ ಕಾರಗಳಿಗೆ ಆ ಕಾರ ಬಂದಾಗ ದೀರ್ಘ ಸ್ವರ ಬರ್ತಿತ್ತು. ಈ ಕಾರಗಳಿಗೆ ಈ ಕಾರ ಬಂದಾಗ ದೀರ್ಘ ಸ್ವರ ಈ ಬರ್ತಾ ಇತ್ತು. ಉ ಕಾರಗಳಿಗೆ ಉ ಕಾರ ಪರವಾಗಿ ಬಂದಾಗ ದೀರ್ಘ ಸ್ವರ ಉ ಏನಾಗ್ತಾ ಇತ್ತು? ಬರ್ತಾ ಇತ್ತು. ಆದ್ರ ಇಲ್ಲಿ ಆ ತರ ಅಲ್ಲ. ಅನ್ನುವಂತಹ ಸ್ವರಗಳಿಗೆ ಈ ಬಂತು ಅಂದ್ರೆ ಎ ಸಂಧಿ ಆಗುವಂತಹ ಸಂದರ್ಭದಲ್ಲಿ ಎ ಕಾರ ಬರುತ್ತೆ. ಅಂದ್ರೆ ಎ ಅಕ್ಷರ ಬರುತ್ತೆ. ಅದೇ ಆ ಕಾರಗಳಿಗೆ ಉ ಬಂತು ಅಂದ್ರೆ ಸಂಧಿ ಆಗ್ಬೇಕಾದ್ರೆ ಓ ಬರುತ್ತೆ. ಆ ಕಾರಗಳಿಗೆ ಅದೇ ರೀತಿಯಾಗಿ ರು ಬಂದಾಗ ಅಲ್ಲಿ ಅರ್ ಅನ್ನುವಂತಹ ಪದ ಬರುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಸೂತ್ರದ ಪ್ರಕಾರ ನಾವೇನ್ ಮಾಡೋಣ? ಒಂದೊಂದೇ ಉದಾಹರಣೆಗಳನ್ನ ನಾವು ನೋಡೋಣ. ಉದಾಹರಣೆಗೆ ಇದು ಯಾವ್ದು? ಆ ಕಾರಗಳಿಗೆ ಈ ಕಾರ ಬಂದಾಗ ಎ ಕಾರ ಬರುತ್ತೆ. ಯಾವ ತರ ಬರುತ್ತೆ? ಹೌದು, ಮಹಾ ಪ್ಲಸ್ ಈಶ ಏನ್ ಬರುತ್ತೆ ಹೇಳ್ರಿ? ಮಹೇಶ. ಹೌದು, ಇಲ್ಲಿ ಆಕಾರ ಇಲ್ಲಿ ಉದಾಹರಣೆಗೆ ಸತಿ ಪ್ಲಸ್ ಈಶ ಬಂದಿತ್ತು ಅಂದ್ರೆ ಸತೀಶ ಅಂತ ಹೇಳ್ತೀವಿ ನಾವು. ಅಲ್ಲಿ ದೊಡ್ಡ ಈ ಕಾರ ಬಂತು ಅಂದ್ರೆ ದೀರ್ಘ ಸ್ವರ ಈ ಬಂತು ಅಂದ್ರೆ ಅದು ಸವರ್ಣ ದೀರ್ಘ ಸಂಧಿ. ನೆನಪಿನಲ್ಲಿ ಇಟ್ಕೊಳ್ರಿ. ಇಲ್ಲಿ ಮಹಾ ಪ್ಲಸ್ ಈಶ ಮಹೇಶ ಬರುತ್ತೆ. ಹೌದು, ಅದೇ ತರ ಗಿರೀಶ, ಸತೀಶ ಇವೆಲ್ಲ ಏನ್ ಬರುತ್ತೆ? ಯಾವ್ದ್ರಲ್ಲಿ ಬರ್ತಾವು? ಸವರ್ಣ ದೀರ್ಘ ಸಂಧಿಯಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಉದಾಹರಣೆ ನೋಡ್ರಿ. ಮಹಾ ಪ್ಲಸ್ ಇಂದ್ರ ಮಹೇಂದ್ರ. ನಂತರ ದೇವ ಪ್ಲಸ್ ಇಂದ್ರ ದೇವೇಂದ್ರ.
ಅದೇ ರೀತಿ ಇಲ್ಲಿ 4ನೇ ಒಂದು ಉದಾಹರಣೆ, ವೀರ ಪ್ಲಸ್ ಈಶ ಏನ್ ಬರುತ್ತೆ ಹೇಳ್ರಿ? ವೀರೇಶ. ಅದೇ ತರ ಇನ್ನು ಉದಾಹರಣೆ, ವೀರ ಪ್ಲಸ್ ಇಂದ್ರ ವೀರೇಂದ್ರ, ಗಣ ಪ್ಲಸ್ ಈಶ ಗಣೇಶ. ಈ ತರ ಉದಾಹರಣೆಗಳನ್ನ ನಾವೇನ್ ಮಾಡ್ತೀವಿ, ಆಕಾರಗಳಿಗೆ ಈ ಕಾರ ಬಂದಾಗ ಇಲ್ಲಿ ಏನ್ ಬರುತ್ತೆ? ಏಕಾರ ಬರುತ್ತೆ ಅಂತ ನೋಡಿದ್ವಿ. ಇದು ಸೂತ್ರದ ಪ್ರಕಾರ ಮೊದಲನೆಯದು ಆ ಉದಾಹರಣೆ ಆಯ್ತು. ಈಗ 2ನೇ ಉದಾಹರಣೆ ಏನ್ ಬರುತ್ತೆ? ಅದೇ ಆಕಾರಗಳಿಗೆ ಏನ್ ಬರಬೇಕು? ಉಕಾರ ಬಂದಾಗ ಅಲ್ಲಿ ಓಕಾರ ಆದೇಶವಾಗಿ ಬರುವುದಕ್ಕೆ ನಾವು ಗುಣಸಂಧಿ ಕೂಡ ಅಂತ ಹೇಳ್ತೀವಿ. ಹೌದು, ಯಾಕಂದ್ರೆ ಇಲ್ಲಿ 3 ರೀತಿಯಾದಂತಹ ಅಕ್ಷರಗಳು ಬರೋದ್ರಿಂದ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು ಅಷ್ಟೇ. ಹೌದು, ಇಲ್ಲಿ ಉದಾಹರಣೆ ಈಗ ಆಕಾರಗಳಿಗೆ ಉಕಾರ ಬಂದಾಗ ಓಕಾರ ಬರುವಂತಹದ್ದನ್ನ ತಿಳ್ಕೊಳ್ಳೋಣ. ಉದಾಹರಣೆಗೆ ಯಾವ್ದು ಬರುತ್ತೆ? ಸೂರ್ಯ ಪ್ಲಸ್ ಉದಯ, ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಅದೇ ತರ ಇನ್ನೊಂದು ಬರುತ್ತೆ ನೋಡ್ರಿ, ಯಾವ್ದು ಹೇಳ್ರಿ ನೋಡೋಣ. ವೆರಿ ಗುಡ್. ಯಾವ್ದು ಬರುತ್ತೆ? ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ನಂತರ ಮಹಾ ಪ್ಲಸ್ ಉತ್ಸವ, ಮಹಾ ಪ್ಲಸ್ ಉತ್ಸವ, ಮಹೋತ್ಸವ. ಅದೇ ರೀತಿ ನಿತ್ಯ ಪ್ಲಸ್ ಉತ್ಸವ, ನಿತ್ಯೋತ್ಸವ, ನಿತ್ಯ ಪ್ಲಸ್ ಉತ್ಸವ, ನಿತ್ಯೋತ್ಸವ. ನೋಡ್ರಿ, ನಮ್ಮ ಒಂದು ಸೂತ್ರದ ಪ್ರಕಾರ ಆಕಾರಗಳಿಗೆ ಇಲ್ಲಿ ಪೂರ್ವ ಪದದಲ್ಲಿ ಸೂರ್ಯ ಅ ಇದೆ, ಮಹಾ ಆ ಇದೆ, ನಿತ್ಯ ಅ ಇದೆ. ಹೌದು, ಅದೇ ತರ ಯಾವ ಸ್ವರಗಳು ಪರವಾಗಬೇಕು ಅಂತ ಹೇಳ್ತಾರ? ಉಕಾರಗಳು ಬಂದಾಗ ಉಕಾರ, ಉದಯ, ಉತ್ಸವ, ಉತ್ಸವ ಅಂತ ಇದೆ. ಹೌದು, ಅವು ಎರಡೂ ಸಂಧಿಕಾರ ಆದ ನಂತರ ಬರುವಂತಹದ್ದು ಸೂರ್ಯೋದಯ, ಸೂರ್ಯೋದಯ, ಮಹೋತ್ಸವ, ನಿತ್ಯೋತ್ಸವ. ಈ ತರ ಉದಾಹರಣೆಗಳನ್ನ ನಾವು ನೋಡ್ತೀವಿ. ನಂತರ ಏನ್ ಮಾಡೋಣ? ಆಕಾರಗಳಿಗೆ ರು ಅನ್ನುವಂತಹ ಅಕ್ಷರ ಬಂದಾಗ ಅರ್ ಅನ್ನುವಂಥದ್ದು ಬರುತ್ತೆ ಅಂತ ಹೇಳಿದ್ವಿ. ಅದಕ್ಕೂ ಕೂಡ ಉದಾಹರಣೆಯನ್ನ ನಾವು ತಿಳ್ಕೊಳ್ಳೋಣ. ಈಗ ಸೂತ್ರದ ಪ್ರಕಾರದಲ್ಲಿ 3ನೇದು ಆಕಾರಗಳಿಗೆ ಬರಬೇಕು ಋಷಿ, ರು ಅಂತಕ್ಕಂತ ಅಕ್ಷರ ಬರಬೇಕು. ಉದಾಹರಣೆಗೆ ಮಹಾ ಪ್ಲಸ್ ಋಷಿ, ಅಲ್ಲಿ ಏನ್ ಬರಬೇಕು? ಋಷಿ ಅನ್ನುವಂಥ ರು ಅನ್ನುವಂಥ ಪದ ಬರಬೇಕು. ಪೂರ್ವ ಪದದಲ್ಲಿ ಅ ಅಥವಾ ಆ ಇರಬೇಕು. ಉತ್ತರ ಪದದಲ್ಲಿ ರು ಬಂದಾಗ ಅಲ್ಲಿ ಸಂಧಿ ಕಾರ್ಯ ಆದ ನಂತರ ಏನ್ ಬರುತ್ತೆ? ಅರ್ ಅಂತ ಬರುತ್ತಲ್ಲ, ಏನಂತ ಬರೀತೀರಿ ಹೇಳ್ರಿ? ಮಹರ್ಷಿ. ಅರ್ಷಿ ಅಂತ ಕರಿತೀವಿ ನೋಡ್ರಿ. ಅಲ್ಲಿ ಅರ್, ಮಹರ್ಷಿ. ನಾವು ಹೇಳ್ಬೇಕಾದ್ರೆ ಉಚ್ಚಾರಣೆ ಮಾಡ್ಬೇಕಾದ್ರೆ ಮಹರ್ಷಿ ಅಂತ ಉಚ್ಚಾರಣೆ ಮಾಡ್ತೀವಿ. ನಂತರ ಅದೇ ರೀತಿಯಾಗಿ ರಾಜ ಪ್ಲಸ್ ಋಷಿ, ರಾಜರ್ಷಿ. ಅಲ್ಲಿ ಕೂಡ ಅರ್ ಅನ್ನುವಂಥದ್ದು ಬರುತ್ತೆ. ನಂತರ ಬಾಲ ಪ್ಲಸ್ ಋಷಿ ಅಥವಾ ದೇವ, ದೇವ ಪ್ಲಸ್ ಋಷಿ, ದೇವರ್ಷಿ. ಈ ರೀತಿಯಾಗಿ ನಾವು ಏನ್ ಮಾಡಿದ್ವಿ? ಆಕಾರಗಳಿಗೆ ರುಕಾರ ಬಂದಾಗ ಅರ್ಕಾರ ಏನಾಗುತ್ತೆ? ಆದೇಶವಾಗಿ ಬರುವಂತಹ ಪದಗಳನ್ನ ನಾವು ಗುಣಸಂಧಿ ಅಂತ ಕರಿತೀವಿ. ನೋಡಿದ್ವಿ, ಆಕಾರಗಳಿಗೆ ಈ ಕಾರ ಬಂದಾಗ ಅಂದ್ರೆ ಗುಣಸಂಧಿ ಅಂದ್ರೆ ಆಕಾರಗಳಿಗೆ ಈ ಕಾರ ಬಂದಾಗ ಏಕಾರ ಬರುತ್ತೆ. ಅದೇ ರೀತಿ ಆಕಾರಗಳಿಗೆ ಊಕಾರ ಬಂದಾಗ ಓಕಾರ ಬರುತ್ತೆ. ಅದೇ ತರ ಆಕಾರಗಳಿಗೆ ರುಕಾರ ಬಂದಾಗ ಅರ್ಕಾರ ಆದೇಶವಾಗಿ ಬರುತ್ತೆ ಅನ್ನೋದನ್ನ ನೋಡಿದ್ವಿ. ಜೊತೆಗೆ ಆ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಉದಾಹರಣೆಗಳನ್ನ ನೋಡಿದ್ವಿ. ಇನ್ನು ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ, ನೀವು ಅದನ್ನ ಮನೆಯೊಳಗೆ ಬಿಡಿಸ್ಕೊಳ್ರಿ ಅಂತ ಹೇಳ್ತೀನಿ. ಸರಿ, ಹಾಗಾದ್ರೆ ಇಲ್ಲಿ ಗುಣಸಂಧಿಗೆ ನೀವೇನ್ ಮಾಡ್ರಿ? ಸುರೇಶ, ಸೋಮೇಶ್ವರ, ಸರ್ವೇಶ, ಬಾಲರ್ಷಿ, ಆಮೇಲೆ ಸಮಯೋಚಿತ, ಚಂದ್ರೋದಯ. ಈ 6 ಉದಾಹರಣೆಗಳನ್ನ ನೀವೇನ್ ಮಾಡ್ರಿ? ಮನೆಯೊಳಗೆ ಬಿಡಿಸ್ರಿ. ಗುಣಸಂಧಿಗೆ ಇನ್ನೂ ಹಲವಾರು ಉದಾಹರಣೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.